ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಅಮ್ಮನವರ ಪದ್ಮಕಮಲವನ್ನು ಅಂದರೆ ಮುಖವಾಡವನ್ನು ಯಾವ ರೀತಿ ತುಂಬ ಸರಳವಾಗಿ ಅಲಂಕಾರವನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಮಿನಿಮಲ್ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅಲಂಕಾರ ಮಾಡ್ತಾ ಇರೋದು. ಮೊದಲಿಗೆ ಮುಖಪದ್ಮವನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಕೊಳ್ಳಿ. ಅನಂತರ ಮೊದಲು ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳೋಣ. ಅರಿಶಿನವನ್ನು ಹಚ್ಚೋದಕ್ಕೆ ಮೊದಲಿಗೆ ಸ್ವಲ್ಪ ಅರಿಶಿನದ ಪುಡಿಗೆ ನೀರನ್ನಾಗಲಿ ಅಥವಾ ಪನ್ನೀರನ್ನು ಆಗಲಿ ಮಿಕ್ಸ್ ಮಾಡಿಕೊಂಡು ಅನಂತರ ಅದನ್ನು ಕೆನ್ನೆಗೆ ಪೂರ್ತಿಯಾಗಿ ಹಚ್ಚಿ ಅದರ ಮೇಲೆ ಒಣ ಅರಿಶಿನ ಇರುತ್ತಲ್ಲ, ಅಂದರೆ ನಾರ್ಮಲಾಗಿ ನಾವು ಪೂಜೆಗೆ ಬಳಸುವಂಥ ಅರಿಶಿನ, ಆ ಅರಿಶಿನದಿಂದ ಟ್ಯಾಪ್ ಮಾಡಬೇಕು. ಆವಾಗ ನೀಟಾಗಿ ಅರಿಶಿನ ಕೂತ್ಕೊಳ್ಳುತ್ತೆ. ಅದೇ ರೀತಿ ಕುಂಕುಮವನ್ನು ಕೂಡ ಮೊದಲು ನಾವು ಪೇಸ್ಟ್ ಮಾಡ್ಕೊಂಡಿರುವಂಥ ಅರಿಶಿನವನ್ನು ಇಟ್ಟು ಅದರ ಮೇಲೆ ಕುಂಕುಮವನ್ನು ಟ್ಯಾಪ್ ಮಾಡಿದ್ರೆ ನೀಟಾಗಿ ಕುಂಕುಮ ಕೂಡ ಕೂತ್ಕೊಳ್ಳುತ್ತೆ. ಅನಂತರ ಎಕ್ಸ್ಟ್ರಾ ಇರೋವಂಥ ಪಾರ್ಟನ್ನು ನೀವು ಒಂದು ಟೂತ್ ಪಿಕ್ ಸಹಾಯದಿಂದ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗಿಬೋದು. ಅನಂತರ ಕಣ್ಣು ಹಾಗೆ ಕೂದಲನ್ನು ಅಲಂಕಾರ ಮಾಡೋದಕ್ಕೆ ಅಂತ ಐಲೈನರ್ನ ನಾನು ಬಳಸ್ತಾ ಇದ್ದೀನಿ. ಯಾವುದೇ ಕಂಪ್ನಿಯ ಐಲೈನರ್ನು ಕೂಡ ನೀವು ಬಳಸ್ಬೋದು. ಆ ಐಲೈನರಿಂದ ಕಣ್ಣನ್ನು ನೀಟಾಗಿ ಮುಖವಾಡದಲ್ಲೇ ಕೊಟ್ಟಿರ್ತಾರೆ ಫೀಚರ್ಸ್ ಎಲ್ಲ, ಅದರ ಪ್ರಕಾರವಾಗಿಯೇ ನೀವು ಔಟ್ಲೈನ್ನ ಬರ್ಕೊಂಡು ಒಳಗಡೆ ಫಿಲ್ ಮಾಡ್ತಾ ಬರಬೇಕು. ಕಣ್ಣನ್ನು ಪೂರ್ತಿಯಾಗಿ ಬರ್ಕೊಂಡ್ರೇ ಚೆನ್ನಾಗಿ ಕಾಣಿಸೋದು. ಕೆಲವರು ಸ್ವಲ್ಪ ಮಾತ್ರ ಹುಬ್ಬನ್ನು ಮಾತ್ರ ಬರೀತಾರೆ. ಆ ರೀತಿ ಬರೆದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಪೂರ್ತಿ ಕಣ್ಣಿನ ಶೇಪನ್ನು ಕೊಟ್ಟು ಒಳಗಡೆ ಐಬಾಲ್ ಇರುತ್ತಲ್ಲ ಅದನ್ನು ಬರೆದು ಅನಂತರ ಐಬ್ರೋಸ್ನು ಕೂಡ ಪೂರ್ತಿಯಾಗಿ ಫಿಲ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಲೋ ಮಾಡಿ ತೋರಿಸಿದ್ರೆ ತುಂಬ ಲೇಟ್ ಆಗುತ್ತೆ, ಅಂದರೆ ಜಾಸ್ತಿ ದೊಡ್ಡದು ವಿಡಿಯೋ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸಿದ್ದೀನಿ. ಇನ್ನು ಈ ಲಕ್ಷ್ಮೀ ಮುಖವಾಡಕ್ಕೆ ಮೇಲ್ಗಡೆ ಸ್ಟೋನ್ಗಳು ಹಾಗೆ ಚೈನ್ ಬಾಲ್ಸ್ ಏನು ಕಾಣಿಸ್ತಾ ಇದೆ, ಇದನ್ನೆಲ್ಲ ನಾನೇ ಫಿಕ್ಸ್ ಮಾಡ್ಕೊಂಡಿರೋವಂಥದ್ದು. ತುಂಬ ಒಂದು 5-6 ವರ್ಷದ ಹಿಂದೆ ನಾನು ಹಣ್ಸಿರೋವಂಥದ್ದು. ಎಲ್ಲ ಆಗಲೇ ಕಲರ್ ಹೋಗ್ತಾ ಬಂದಿದೆ. ಇದನ್ನೆಲ್ಲ ತೆಗಿಬೇಕು. ನಾನು ಮೊದಲು ಹ್ಯಾಂಡ್ಮೇಡ್ ಜ್ಯುವೆಲ್ರಿಗಳನ್ನ ಮಾಡ್ತಾಯಿದ್ದೆ. ಅದನ್ನು ಮಾಡೋದಕ್ಕೆ ಅಂತ ತಗೊಂಡು ಬಂದಿದ್ದು ಚೈನ್ ಬಾಲ್ಸು, ಸ್ಟೋನ್ ಚೈನು ಇದೆಲ್ಲ ಇತ್ತು. ಅದರಿಂದ ಅಲಂಕಾರ ಮಾಡಿದ್ದೆ. ಇಷ್ಟು ವರ್ಷಗಳ ಕಾಲ ತುಂಬ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಕಲರ್ ಫೇಡ್ ಆಗ್ತಾ ಇದೆ. ಅದನ್ನು ತೆಗೆದು ಬೇರೆದು ಅಂಟಿಸ್ಬೋದು ಅಥವಾ ಹಾಗೆ ಪ್ಲೇನಾಗಿ ಇಟ್ಕೊಂಡ್ರು ಕೂಡ ನಡೆಯುತ್ತೆ. ನಾನು ಲಕ್ಷ್ಮಿಗೆ ಕಿವಿನೂ ಕೂಡ ಚುಚ್ಚಿಲ್ಲ, ಮೂಗನ್ನು ಕೂಡ ಚುಚ್ಚಿಲ್ಲ. ನನಗದೇನೋ ಹೋಲ್ ಮಾಡೋದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಮಾಡಿಸಿಲ್ಲ. ಅದರ ಬದಲಾಗಿ ನಾನು ಮೂಗಿಗೆ ಮೂಗ್ನತ್ತಿನ ರೀತಿ ಸ್ಟಿಕ್ಕರನ್ನು ಅಂಟಿಸ್ತೀನಿ. ಕಿವಿಗೆ ನಾರ್ಮಲಾಗಿ ನಾನು ಕಿವಿಗೆ ಅಂತಲೇ ಡಿಸೈನ್ ಮಾಡ್ಕೊಂಡಿದ್ದೀನಿ ಓಲೆ ಶೇಪಲ್ಲಿ, ಅದನ್ನೇ ಅಂಟಿಸ್ತೀನಿ. ಇವಾಗೆಲ್ಲ ನಿಮಗೆ ನಾರ್ಮಲಾಗಿ ಕಣ್ಣು, ಕಿವಿ, ಮೇಲ್ಗಡೆ ಹಣೆ ಹತ್ರ ಇಡೋವಂಥದ್ದು ಎಲ್ಲದೂ ಕೂಡ ರೆಡಿಮೇಡಲ್ಲಿ ಸಿಗುತ್ತೆ. ಅಂಟಿಸೋದಕ್ಕೆ ಗಮ್ಮು ಕೂಡ ಸಿಗುತ್ತೆ. ಅದನ್ನು ತೊಗೊಂಬಂದು ನೀವು ಅಂಟಿಸ್ಕೊಬೋದು. ನಾನು ತುಂಬ ಮಿನಿಮಲ್ಲಾಗಿ ತೋರಿಸ್ತಾ ಇರೋದ್ರಿಂದ ಈ ರೀತಿ ತೋರಿಸಿದ್ದೀನಿ. ಲಿಪ್ಸ್ಟಿಕ್ಕನ್ನು ಕೂಡ ಹಾಕಿದ್ದೀನಿ. ಲಿಪ್ಸ್ಟಿಕ್ಕನ್ನು ನೀವು ಹಾಕೋದನ್ನೇ ಹಾಕೋದಕ್ಕೆ ಹೋಗಬೇಡಿ. ಕಡಿಮೆ ರೇಟಿಂದಾದರೂ ಪರವಾಗಿಲ್ಲ, ಲಕ್ಷ್ಮಿಗೆ ಅಂತಲೇ ಒಂದನ್ನು ಇಟ್ಬಿಡಿ. ಅದರಿಂದನೇ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಡಾರ್ಕ್ ಕಲರ್ನ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ದೂರದಿಂದ ಎದ್ದು ಕಾಣಿಸುತ್ತೆ. ಲಕ್ಷ್ಮಿ ಕಣ್ಣು ನೋಡಿ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದೆ. ಜೊತೆಗೆ ಈ ಸೈಡಲ್ಲಿ ಕೂದಲು ಕೂಡ ಇರುತ್ತಲ್ಲ, ಅದನ್ನು ಕೂಡ ಐಲೈನರಲ್ಲಿ ನೀವು ಕಲರ್ ಮಾಡ್ಕೊಳ್ಳಿ. ಆವಾಗ ನೋಡೋದಕ್ಕೆ ನಿಜವಾಗ್ಲೂ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಈ ರೀತಿಯೇ ನಾನು ಪ್ರತಿ ವರ್ಷವೂ ಕೂಡ ಲಕ್ಷ್ಮೀ ಅಮ್ಮನವರ ಮುಖವಾಡವನ್ನು ಸರಳವಾಗಿ ರೆಡಿ ಮಾಡ್ಕೊತೀನಿ. ಹಬ್ಬ ಇನ್ನೂ 3-4 ದಿವಸ ಇದೆ ಅನ್ನುವಾಗಲೇ ರೆಡಿ ಮಾಡಿ ಇಟ್ಬಿಟ್ರೆ ಒಳ್ಳೆಯದು. ಸಡನ್ನಾಗಿ ಅರ್ಜೆಂಟಾಗಿ ನಮಗೆ ಡೀಟೇಲಿಂಗಾಗಿ ಚೆನ್ನಾಗಿ ಮಾಡೋದಕ್ಕೆ ಟೈಮ್ ಸಿಕ್ಕೋದಿಲ್ಲ. ಹಾಗಾಗಿ ದೃಷ್ಟಿ ಬೊಟ್ಟನ್ನು ಕೂಡ ಇಟ್ಕೊಂಡಿದ್ದೀನಿ. ಹೆಣ್ಣು ಮಕ್ಕಳಿಗೆ ದೃಷ್ಟಿ ಬೊಟ್ಟನ್ನು ಎಡಗಡೆ ಇಡಬೇಕು. ಲಕ್ಷ್ಮೀ ಅಮ್ಮನವ್ರಿಗೂ ಕೂಡ ಅಮ್ಮನವರ ಎಡಭಾಗದ ಅಂದರೆ ಎಡ ಕೆನ್ನೆಯಲ್ಲಿ ಇಟ್ಟಿದ್ದೀನಿ. ಅಂದರೆ ನಿಮ್ಮ ಬಲಭಾಗಕ್ಕೆ ಅಮ್ಮನವರ ಎಡಭಾಗಕ್ಕೆ ದೃಷ್ಟಿ ಬೊಟ್ಟನ್ನು ಇಡಬೇಕು. ನೋಡಿ, ಮೇಯ್ನಾಗಿ ಅರಿಶಿನ ಕುಂಕುಮನೇ ಮುಖ್ಯ. ಅರಿಶಿನ ಕುಂಕುಮ ಎದ್ದು ಕಾಣಿಸೋ ರೀತಿ ನೀವು ಇಡಬೇಕು. ಅನಂತರ ಕಣ್ಣಿನ ಅಲಂಕಾರ, ತುಟಿಗೆ ಬಣ್ಣ ಹಚ್ಚೋದು, ಇದಿಷ್ಟು ಮುಖ್ಯವಾಗಿ ನೀವು ಮಾಡಬೇಕು. ಮೂಗಿಗೆ ಎರಡೂ ಕಡೆಯೂ ಕೂಡ ನಾನು ಸ್ಟೋನ್ದು ಸ್ಟಿಕ್ಕರನ್ನು ಅಂಟಿಸಿದ್ದೀನಿ. ವೈಟ್ ಇರೋ ಸ್ಟೋನ್ ಸ್ಟಿಕ್ಕರ್ನೇ ಅಂಟಿಸಿದ್ದೀನಿ. ಕಲರ್ ಬೇಕಾದರೆ ಕಲರ್ ಸ್ಟೋನ್ ಕೂಡ ನೀವು ಅಂಟಿಸ್ಕೋಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಮ್ಮನವರ ಮುಖಪದ್ಮವನ್ನು ಯಾವ ರೀತಿ ಅಲಂಕಾರ ಮಾಡೋದು ಸರಳವಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.